ಮೇಡಮ್ ಈಗ ಜೀವನ ಅಂತಂದರೆ ಕಷ್ಟ ನಷ್ಟ ಸೋಲು ಗೆಲುವು ಎಲ್ಲ ಇದ್ದೇ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ದೇವರನ್ನು ದೇವರು ನನ್ನ ಕೈ ಬಿಡಲ್ಲ ಮತ್ತು ಅವರನ್ನು ನಾನು ಬಿಡಲ್ಲ ಅನ್ನೋ ಥರ ಇದ್ದರೆ ಯಾವುದು? ದುರ್ಗೆ. ಅಂದರೆ ನೀವು ಚಾಮುಂಡೇಶ್ವರಿ ಆಗಿರ್ಬೋದು, ಕಟೀಲು ದುರ್ಗಾ ಪರಮೇಶ್ವರಿ ಆಗಿರ್ಬೋದು, ಕೊಲ್ಲೂರು ಮೂಕಾಂಬಿಕೆ, ಪೊಳಲಿ ರಾಜರಾಜೇಶ್ವರಿ. ಸೊ ಈ ಥರ ದೇವಿ ಅಂದರೆ ನನಗೆ ಬಹಳನೇ ಇಷ್ಟ. ಮೇ ಬಿ ದುರ್ಗೆ ಮೇಲಿನ ಭಕ್ತಿನೇ ಇರಬೇಕನ್ಸುತ್ತೆ ಈ ಥರದ್ದು ಒಂದಷ್ಟು ಸಿನಿಮಾಗಳು ಮಾಡೋಕ್ಕೆ ಸ್ಫೂರ್ತಿ ಅಂತ. ಯಾಕೆಂದರೆ ನವಶಕ್ತಿ ವೈಭವ ಇರ್ಬೋದು, ಮತ್ತು ಆನಂತರ ದಮಯಂತಿ ಇರ್ಬೋದು, ಈಗ ಭೈರಾದೇವಿ. ಇಲ್ಲ, ನವಶಕ್ತಿ ವೈಭವ ಅನ್ನೋ ಸಿನಿಮಾನ ಕಾನ್ಸೆಪ್ಟೇ ಬೇರೆ, ದಮಯಂತಿನೇ ಬೇರೆ. ದಮಯಂತಿಲಿ ಎಲ್ಲೂ ದೇವ್ರ ಪಾತ್ರ ಅಂತ ಇರಲಿಲ್ಲ. ಟೈಟಲ್ ಕೇಳಿದಾಗ ಟೈಟಲ್ ಆ ಥರ ಇತ್ತು, ಬಟ್ ಸಿನಿಮಾ ಆ ಜಾನರ್ ಅಂತ ಇರುತ್ತಲ್ಲ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್, ಬೇರೆ. ಸೊ ಭೈರಾದೇವಿ ಅನ್ನೋದು ನನ್ನ ಕನಸು ಮನಸ್ಸಲ್ಲೂ ನಾನು ಇಂಥ ಒಂದು ಸಿನಿಮಾ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿಮಗೆಲ್ಲ ಮುಂಚೆ ನಾನು ಇಂಟರ್ವ್ಯೂಸಲ್ಲೂ ಹೇಳಿದ್ದೆ, ನಾನು ಈ ರೀತಿಯಾದ ಪಾತ್ರಗಳನ್ನ ಮಾಡಬೇಕು ಅಂತ ನನ್ನ ಒಂದು ಕನಸಿದೆ. ಬಟ್ ಎಲ್ಲೂ ಸಹ ನಾನು ಹೆಣ್ಣು ಅಗೋರಿಯ ಚಿತ್ರ ಮಾಡ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಅದೊಂಥರ ನಮಗೂ ಸಹ ಒಂದು ಕಲಾವಿದೆಯಾಗಿ ಇಂಥ ಪಾತ್ರಗಳನ್ನ ಮಾಡೋದು ಬಹಳನೇ ಕಷ್ಟ. ಯಾಕಂದರೆ ಆ ಗೆಟಪ್ ಇರ್ಬೋದು, ಆ ವಿಭೂತಿ ಹಾಕ್ಕೊಂಡು ನಾವು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಇರಬೇಕು. ಸ್ಕಿನ್ ತುಂಬ ಡ್ರೈ ಆಗ್ತಾಯಿತ್ತು, ಇಚ್ಚಿಂಗ್ ಆಗ್ತಿತ್ತು. ಆಮೇಲೆ ಆ ಹೇರ್, ಏನು ವಿಗ್ ನಾವು ಹಾಕೋತೀವಿ, ಸಿಕ್ಕಾಪಟ್ಟೆ ವೆಯ್ಟ್ ಇರೋದು. ಎಲ್ಲಿವರೆಗೂ ಅಂದರೆ ನನ್ನ ಕೂದಲೆಲ್ಲ ಕಂಪ್ಲೀಟ್ ಇಷ್ಟು ಕೂದಲು ನಂದು ಕಿತ್ತೋಗ್ಬಿಟ್ಟಿತ್ತು. ಯಾಕಂದರೆ ಅದು ನಿಮ್ಗೆ ನೋಡೋಕೆ ಹಂಗೆ ಅನ್ಸುತ್ತಲ್ಲ, ನೋಡಿ ನಾವು ಬಂದಿದೆ ಅದು ಮಾತ್ರ ಧೂಳು ಇರುತ್ತೆ. ಧೂಳು ಒಂದೇ ಅಲ್ಲ, ಆ ಥರ ಕೂರಿಸ್ಬೇಕು, ಒಂದು ಅಗೋರಿ ಥರ ರಫ್ ಮಾಡಬೇಕು ಕೂದಲನ್ನ ಅಂದರೆ ನಮ್ಮದು ಈ ಥರ ಹೇರ್ನ ತೊಗೊಂಡು ಬ್ಯಾಕ್ ಕೋಮ್ ಮಾಡ್ತಾರೆ, ಸ್ಪ್ರೇ ಹಾಕ್ತಾರೆ, ಅದ್ರ ಮೇಲೆ ವಿಭೂತಿ ಹಾಕ್ತಾರೆ, ಮತ್ತು ಬ್ಯಾಕ್ ಕೋಮ್ ಮಾಡ್ತಾರೆ. ಮನೆಗೆ ಬರುವಾಗ ನನಗೆ ಅಳು ಬರೋದು. ಅಂದರೆ ನಮ್ಮ ಹೇರ್ ಸ್ಟೈಲಿಸ್ಟ್ ಅದನ್ನು ಒಂದೊಂದು ಕೂದಲನ್ನ ಈ ಥರ ಬಿಡಿಸುವಾಗ ಇಷ್ಟಿಷ್ಟು ಕೂದಲು ಹೇರ್ ಫಾಲ್ ಆಗೋದು. ಸೊ ಅಷ್ಟೊಂದು ಟಾರ್ಚರ್ ಅನುಭವಿಸಿದ್ದೀವಿ ನಾವು ಆ ಸಿನಿಮಾಗೋಸ್ಕರ. ಅಂದರೆ ಅದು ಟಾರ್ಚರ್ ಅಂತ ಹೇಳೋಕ್ಕಾಗಲ್ಲ, ಅದನ್ನು ಇಷ್ಟದಿಂದ ಆ ಪಾತ್ರನ ಒಪ್ಕೊಂಡಿರೋದು. ಮತ್ತು ಆ ಜ್ಯುವೆಲ್ರಿ, ನನಗೆಲ್ಲ ಸ್ಕಿನ್, ಆ ಕಾಳಿ ಗೆಟಪ್ಪಲ್ಲಿ ಆ ಜ್ಯುವೆಲ್ರಿ ಹಾಕುವಾಗ ನನ್ನ ಸ್ಕಿನ್ನೆಲ್ಲ ಕಟ್ಟಾಗಿ ರಕ್ತ ಬರ್ತಾಯಿತ್ತು. ಮನೆ ಡ್ಯಾನ್ಸ್ ಮಾಡ್ತೀವಲ್ಲ, ಮೊದಲೇ ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ ನಮ್ಮದು. ಅಷ್ಟೆಲ್ಲ ಕಷ್ಟಪಟ್ಟು ಆ ಒಂದು ಪಾತ್ರ, ನಾನು ಹೇಳಿದ್ನಲ್ಲ, ನಾನು ಯಾವತ್ತೂ ಇಂಥ ಒಂದು ಪಾತ್ರ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನನಗೆ ಯಾವಾಗ ನಮ್ಮ ಶ್ರೀಜಯ್ ಅವರು ಅಣ್ಣನ ಮೀಟ್ ಮಾಡಿ ಇಂಥ ಒಂದು ಕತೆ ಇದೆ ಅಂತ ಹೇಳಿದ್ರು, ನಾನು ಫಸ್ಟಿಗೆ ನನಗೆ ಸಬ್ಜೆಕ್ಟ್ ಇಷ್ಟ ಆಯಿತು. ಏನೋ ಡಿಫ್ರೆಂಟ್ ಆಗಿದೆ. ಯಾಕಂದರೆ ಈಗಿನ ಜನರು ಏನಾದರೂ ವಿಭಿನ್ನವಾಗಿ ಏನಾದರೂ ಚಿತ್ರಗಳು ಬಂದರೆ ಖಂಡಿತವಾಗ್ಲೂ ಯಶಸ್ಸುಗೊಳಿಸ್ತಾರೆ ಅನ್ನೋ ಒಂದು ನಂಬಿಕೆ. ನಾನು ಮನೆಗೆ ಕರೆಸಿ ನಾನು ಆ ಸಬ್ಜೆಕ್ಟ್ ಬಗ್ಗೆ ನಾನು ಕೇಳುವಾಗ ನನಗೊಂಥರ ಮೈ ಜುಮ್ಮ ಅನಿಸ್ತು. ತುಂಬ ಚೆನ್ನಾಗಿದೆ, ಪವರ್ಫುಲ್ ಕ್ಯಾರೆಕ್ಟರ್, ನಾನು ಇಷ್ಟು ವರ್ಷ ಬಿಟ್ಟು ಸಿನಿಮಾ ಮಾಡ್ತೀನಿ ಅಂದರೆ ಒಂಥರ ತುಂಬ ಚೆನ್ನಾಗಿದೆ ಪಾತ್ರ ಅಂತ ಅನಿಸಿ ನಾನು ಬಟ್ ನನಗೆ ಒಂದು ಕ್ವಶನ್ ಯಾವಾಗಲೂ ಕಾಡ್ತಾ ಇತ್ತು, ಈ ಪಾತ್ರಕ್ಕೆ ನಾನು ಹೇಗೆ ಸೂಟ್ ಆಗ್ತೀನಿ. ನಾನು ಕೇಳಿದೆ, ಅಗೋರಿ ಪಾತ್ರ ಈ ಥರ ಚಾನ್ಸೇ ಇಲ್ಲ, ಬೇರೆ ಯಾರನ್ನಾದರೂ ಹೀರೋಯಿನ್ ನೋಡಿ ನಾನು ಪ್ರೊಡಕ್ಷನ್ ಮಾಡ್ತೀನಿ, ಯಾಕಂದ್ರೆ ಕತೆ ನನಗಿಷ್ಟ ಆಯಿತು ಅಂತ. ಅದಕ್ಕೆ ಅವರು ಹೇಳಿದ್ರು, ಇಲ್ಲ ಮೇಡಮ್, ಒಂದು ಫೋಟೋಶೂಟ್ ಮಾಡೋಣ. ನಾನು ಸ್ಟಾರ್ಟಿಂಗಲ್ಲಿ ನಾನು ಬೇಡವೇ ಬೇಡ ಅಂತಲೇ ಸಿನಿಮಾಗಿದ್ದಿದ್ದು. ಅಂದರೆ ಬೇರೆ ಯಾರಾದರೂ ಒಳ್ಳೆ ಹೀರೋ, ಕನ್ನಡ ಇಂಡಸ್ಟ್ರೀಲಿ ಇದ್ದಾರಲ್ಲ, ಒಳ್ಳೆ ಹೀರೋಯಿನ್ಸ್ ಯಾರನ್ನು ಸೆಲೆಕ್ಟ್ ಮಾಡೋಣ ಅಂತ. ಅವ್ರು ಕೇಳಲೇ ಇಲ್ಲ, ಒಂದು ಫೋಟೋಶೂಟ್ ಮಾಡಿ, ಬೇಡ ಅಂದರೆ ಮತ್ತೆ ಬೇಡ ಅಂತ. ಸೊ ಅಗೋರಿದು ಮತ್ತು ಕಾಳಿದು ಫೋಟೋಶೂಟ್ ಮಾಡಾಗಿ ನಾನು ಆ ಫೋಟೋಸ್ ನೋಡಾದ್ಮೇಲೆ ವಾವ್, ನಾನು ಚೆನ್ನಾಗಿ ಕಾಣಿಸ್ತೀನಿ, ಅಂದರೆ ಆ ಕ್ಯಾರೆಕ್ಟ್ರಿಗೆ ಸೂಟ್ ಆಗ್ತೀನಿ ಅಂತ ನನಗೊಂದು ನಂಬಿಕೆ ಬಂತು. ಸೊ ನಿಜಕ್ಕೂ ಹೇಳಬೇಕಂದ್ರೆ ನಮ್ಮ ಶ್ರೀಜಯ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಾನೊಂದು ಡಿಫ್ರೆಂಟಾಗಿ ಒಂದು ಈ ಸಿನಿಮಾದಲ್ಲಿ ತೋರಿಸ್ತಾ ಇದ್ದಾರೆ. ಅಷ್ಟೇ ಅಲ್ದಿರ ಬರೀ ನೀವು ಅಂದ್ಕೋಬೋದು ಏನು ಈ ಸಿನಿಮಾ ಪೂರ್ತಿ ಭೈರಾದೇವಿ ಅಂದರೆ ಈ ಅಗೋರಿ ಮತ್ತು ಕಾಳಿ ಇದ್ರ ಮಧ್ಯೆನೇ ಹೋಗ್ತಾ ಇರುತ್ತಾ ಸಿನಿಮಾ ಅಂತ ಇಲ್ಲ. ಇದರಲ್ಲಿ ಒಂದು ಬ್ಯೂಟಿಫುಲ್ ಒಂದು ಫ್ಯಾಮಿಲಿ ಸ್ಟೋರಿ ಇದೆ. ಮತ್ತು ನಮ್ಮ ರಮೇಶ್ ಸರ್ ಅವ್ರದ್ದೊಂದು ಸರ್ಪ್ರೈಸ್ ಆಗಿ, ಇವಾಗ ಹೇಳೋಕ್ಕಾಗಲ್ಲ ನಾನು, ಅದೊಂದು ಸರ್ಪ್ರೈಸ್ ಪ್ಯಾಕೇಜ್ ಅಂತ ಹೇಳ್ಬೋದು. ಅವ್ರದ್ದೊಂದು ಡಿಫ್ರೆಂಟ್ ಆಗಿರೋವಂಥ ಒಂದು ಪಾತ್ರ ಇದೆ ಇದರಲ್ಲಿ. ತುಂಬ ಜನ ಕಲಾವಿದರಿದ್ದಾರೆ. ಅನು ಮುಖರ್ಜಿ ಅವರಿದ್ದಾರೆ, ರಂಗಾಯಣ ರಘು ಸರ್ ಅವರಿದ್ದಾರೆ, ಮತ್ತು ರವಿಶಂಕರ್ ಅವರು, ಮತ್ತು ಮಾಲವಿಕಾ ಅವರು, ಸುಚೇಂದರ್ ಅವರು, ಭಾಳಷ್ಟು ಜನ ಕಲಾವಿದರಿದ್ದಾರೆ. ಸೊ ಇದರ ಈ ಥರ ಒಂದು ಗೆಟಪ್ಪಲ್ಲಿ ಅಂದರೆ ಈಗೇನು ನೆಗೆಟಿವ್ ಪಾಸಿಟಿವ್ ಎನರ್ಜಿ ಅಂತ ಇದೆ, ಆ ಥರ ಒಂದು ಸ್ಟೋರಿನ ಇಟ್ಕೊಂಡು ನಾವು ಒಂದು ಬ್ಯೂಟಿಫುಲ್ ಸ್ಟೋರಿ ಜೊತೆ ಬರ್ತಾ ಇದ್ದೀವಿ ಈ ಸಿನಿಮಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.